ಮರ್ತೇ ಹೋಗ್ಬಿಟ್ಟೆ ಫ್ರೆಂಡ್ಸ್, ನಿಮ್ಗೆ ತೋರಿಸ್ಬೇಕು ಅಂತ. ನೋಡಿ ನಾನೇನು ಮಾಡಿದ್ದೀನಿ ಗೊತ್ತಾ, ಇದರಲ್ಲಿ ಸೌತೆಕಾಯಿ ಈ ಥರ ಚಿಕ್ಕದಾಗಿ ಚೂರು ಮಾಡ್ಕೊಂಡಿದ್ದೀನಿ, ಹೋಳು ಮಾಡ್ಕೊಂಡಿದ್ದೀನಿ, ಚಿಕ್ಕ ಚೂರು ಆಯಿತಾ. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್. ಕಾಯಿ ಚೆನ್ನಾಗಿ ಹಾಕ್ತೀನಿ ಫ್ರೆಂಡ್ಸ್, ನಾನು ಕಾಯಲ್ಲೇ ಕೋಸಂಬರಿ ಆಗಬೇಕು. ಸೊ ಕಾಯಿ, ಹಾಗೆಯೇ ಸ್ವಲ್ಪ ದಾಳಿಂಬೆ, ಇದೂ ನೈವೇದ್ಯ ಇದೆ ಫ್ರೆಂಡ್ಸ್. ದಾಳಿಂಬೆ, ಕಾರ್ನ್ ಇದೆ, ಕಾರ್ನ್ ಬೇಕಾದರೆ ಕಾರ್ನ್ ಹಾಕ್ಬೋದು. ನಾನು ನೋಡ್ತೀನಿ ಲಾಸ್ಟಲ್ಲಿ. ಈಗೇನು ಮಾಡಲ್ಲ ಫ್ರೆಂಡ್ಸ್, ಹೀಗೆ ಈ ಥರ ಮಾಡಿ ಇಟ್ಟಿರ್ತೀನಿ. ಲಾಸ್ಟಲ್ಲಿ ಇದನ್ನು ಮಿಕ್ಸ್ ಮಾಡೋದು ಫ್ರೆಂಡ್ಸ್. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, 3 ಹಾಕಿದ್ದೀನಿ, ಯಾಕಂದರೆ ತುಂಬ ಖಾರ ಆಗಬಾರ್ದು ಫ್ರೆಂಡ್ಸ್. ಇದು ಸ್ವಲ್ಪ ಸ್ವೀಟ್ ಇರಬೇಕು. ಹಾಗಾಗ್ಬಿಟ್ಟು 3 ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿ, ಆಮೇಲೆ ಪೊಮೊಗ್ರೆನೇಟ್ ಹಾಕಿ, ದಾಳಿಂಬೆ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಆಮೇಲೆ ಸೌತೆಕಾಯಿ ಹಾಕಿದ್ದೀನಿ, ಕಾರ್ನ್ ಬೇಕಾದರೆ ಕಾರ್ನ್ ಹಾಕ್ಬೋದು, ಉಪ್ಪು ಹಾಕಿದ್ದೀನಿ. ಸೊ ನಾನು ಕಾರ್ನ್ ಆಮೇಲೆ ನೋಡ್ತೀನಿ, ಬೇಕಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ಎಲ್ಲ ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈ ಹಸಿಮೆಣಸಿನ್ಕಾಯಿ ಮಾತ್ರ 3 ಹಾಕಿ, 4-5 ಹಾಕಬೇಡಿ, ಜಾಸ್ತಿ ಕ್ವಾಂಟಿಟಿ ಇದ್ರೂ ಹಾಕಬೇಡಿ, ಯಾಕಂದರೆ ಸ್ವಲ್ಪ ಸ್ವೀಟ್ ಬರಬೇಕು. ತುಂಬ ಖಾರ ಆದರೆ ಚೆನ್ನಾಗಾಗಲ್ಲ. ಖಾರ ತಿನ್ನೋರು ಹಾಕಿ, ನಾನು 4 ಹಾಕಿ, ನಾನು 3 ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಕೋಸಂಬರಿ ರೆಡಿ ಆಗಿದೆ. ಈಗ ನಾನು ಮಿಕ್ಸ್ ಮಾಡಲ್ಲ, ಲಾಸ್ಟಲ್ಲಿ ದೇವರಿಗೆ ನೈವೇದ್ಯ ಮಾಡ್ತೀವಲ್ಲ ಆ ಟೈಮಲ್ಲಿ ಮಿಕ್ಸ್ ಮಾಡ್ತೀನಿ, ಇಲ್ಲಾಂದರೆ ನೀರು ಬಂದುಬಿಡತ್ತೆ. ಊಟದ ಟೈಮಲ್ಲಿ ಇದನ್ನು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿಬಿಟ್ಟು ಈಗ ಮಾಡಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ನಾನು ಕೋಸಂಬರಿಗೆ ಈ ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ, ಹೆಸರು ಬೇಳೆ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್, ಹಾಕಿರಲಿಲ್ಲ. ನೋಡಿ ಹೆಸರು ಬೇಳೆನ ಹಾಕ್ತಿದ್ದೀನಿ. ಈಗ ಏನು ಯಾವುದು ಮಿಕ್ಸ್ ಮಾಡಲ್ಲ, ಲಾಸ್ಟಲ್ಲೆಲ್ಲ ಮಿಕ್ಸ್ ಮಾಡ್ತೀನಿ. ನೋಡಿ ಹೆಸರು ಬೇಳೆನೂ ಇದನ್ನು ಸೇರಿಸ್ಬೇಕು, ಇದೂ ಇಂಪಾರ್ಟೆಂಟ್. ನೋಡಿ ಎಲ್ಲ ಲಾಸ್ಟಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಕೋಸಂಬರಿ ರೆಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಡೈಟಿಂಗಿಗೂ ಒಳ್ಳೆಯದು. ಸ್ವಲ್ಪ ಕಾಯಿ ತುರಿನ ಹಾಕಬೇಡಿ, ಸ್ಕಿಪ್ ಮಾಡಿ. ಡೈಟಿಂಗಿಗೆ ಈ ಥರ ಎಲ್ಲ ಈ ಹೆಸರು ಬೇಳೆ, ಆಮೇಲೆ ಸೌತೆಕಾಯಿ, ದಾಳಿಂಬೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕೋಸಂಬರಿಗೆ ಆವಾಗ ಹೆಸರು ಬೇಳೆನೂ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಕಲರ್ಫುಲ್ ಆದಂತಹ ಕೋಸಂಬರಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.